ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಅಭಯ್ಗೆ ಯಾಕೆ ಹೀಗ್ ಮಾಡ್ದೆ? ಅಕ್ಕ ಅಕ್ಕ ಅಂತ ಅಷ್ಟೊಂದು ನಿನ್ ಮೇಲೆ ಪ್ರೀತಿ ಇಟ್ಕೊಂಡಿದಾನಲ್ಲ, ಅಂತವನ್ ಮೇಲೆ ರೌಡಿಗಳನ್ನ ಬಿಟ್ಟು ಹೊಡ್ಸೋದಿಕ್ಕೆ ನಿನಗ್ ಮನ್ಸಾದ್ರೂ ಹೇಗ್ ಬಂತು? ಯಾಕಮ್ಮಮ್ಮ? ನೋವಾಯ್ತಾ? ಬೇಜಾರಾಯ್ತಾ? ಕೋಪ ಬರ್ತಿದ್ಯಾ? ಹಾಗೇನಾದ್ರೂ ಆಗಿದ್ರೆ ಹಾಲ್ ಕುಡ್ದಷ್ಟು ತೃಪ್ತಿ ಆಗ್ತಿದೆ ನನ್ಗೆ. ಯಾಕೆ ಹೇಳಿ? ಹೀಗೆಲ್ಲ ಆಗ್ಲಿ ಅಂತ ತಾನೆ ನಾನು ಅಷ್ಟೆಲ್ಲ ಮಾಡ್ತಾ ಇರೋದು. ಬೇರೆಯವ್ರಿಗೆ ನೋವು ಕೊಟ್ಟು ನಾವು ಪಡೋ ಸಂತೋಷಕ್ಕೆ ಆಯಸ್ ಕಡಿಮೆ ಹಾಕಿಲ್ಲ. ಓ, ಅದಕ್ಕೇನೆ ನಿಮ್ ಸಂತೋಷನೂ ಮಾಯ ಆಗಿರೋದಾ? ಯಾಕೆಂದ್ರೆ ನೀವು ಬೇರೆಯವ್ರಿಗೆ ನೋವು ಕೊಟ್ಟು ಖುಷಿ ಪಟ್ಟವ್ರು ತಾನೆ. ಬರೀ ನೋವು ಕೊಡೋದಲ್ಲ, ಒಬ್ರು ಜೀವನ ಸುಟ್ಟು ಒಬ್ರು ಜೀವನ್ ಸುಟ್ಟು ಅದ್ರಲ್ಲೇ ಚಳಿ ಕಾಯಿಸ್ಕೊಂಡವ್ರು ನೀವು. ಈಗ ಗೊತ್ತಾಗ್ತಾ ಇದ್ಯಾ ನೋವು ನಿಮಗಾದ್ರೆ ಹೇಗಿರತ್ತೆ ಅಂತ? ಓ, ನಿನ್ನ ತಾಯಿ ಮತ್ತೆ ಆ ನಿನ್ನ ಕೆಲ್ಸಕ್ ಬಾರ್ದಿರೋ ಮಾವನ್ ಬಗ್ಗೆ ಮಾತಾಡ್ತಿದ್ಯಾ? ಅವ್ರಿಗೋಸ್ಕರ ನೀನು ಈ ಮನೆ ಮೇಲೆ ಪ್ರತೀಕಾರ ತೀರಿಸ್ಕೊತಿದ್ಯಲ್ಲ, ಅವರಿಬ್ರಿಂದ ನಮಗಾಗಿರೋ ಅನ್ಯಾಯ ನಿನಗ್ ಕಾಣಿಸೋದೇ ಇಲ್ವಾ? ಅದಕ್ಕೆ ಅಂತ ಅಭಯ್ ಜೀವನನ ಸುಡ್ತಾ ಇದೆಯಾ? ಈ ಮನೆಗೆ ಅನ್ಯಾಯ ಆಗಿದೆ, ನಿನ್ನಿಂದ ಆಗಿದೆ. ಇವತ್ತಿಗೂ ನನ್ ಮಗ ಎಲ್ಲಿದ್ದಾನೆ ಅಂತ ನನಗ್ ಗೊತ್ತಿಲ್ಲ. ಆದ್ರೆ ಅದ್ರ ಹಿಂದೆ ನೀನೇ ಇರೋದು ಅಂತ ನನಗ್ ಚೆನ್ನಾಗ್ ಗೊತ್ತಿದೆ. ಈಗ ನೋಡಿದ್ರೆ ನನ್ನ ಮೊಮ್ಮಗನಿಗೆ ತೊಂದರೆ ಕೊಡ್ತಾ ಇದೀಯಾ? ಇದೆಲ್ಲ ಸರಿ ಇರಲ್ಲ ಅಖಿಲ. ವಯಸ್ಸಾದ್ರೂ ಆಕ್ರೋಶಕ್ಕೆ ಏನೂ ಕಡಿಮೆ ಆಗಿಲ್ಲ. ಗುಡ್, ವೆರಿ ಗುಡ್. ಆದ್ರೆ ಇದೆಲ್ಲ ಕೋಪ ಆಕ್ರೋಶನೆಲ್ಲ ಈಗ್ಲೇ ಹೆಚ್ಚು ಮಾಡ್ಕೊಂಡು ಬಿಪಿ ಜಾಸ್ತಿ ಮಾಡ್ಕೋಬೇಡ. ಯಾಕೆಂದ್ರೆ ದಿಸ್ ಇಸ್ ಸ್ಟಿಲ್ ದ ಬಿಗಿನಿಂಗ್. ಇನ್ನು ಮುಂದೆ ಏನೇನೋ ಆಗೋದಿದೆ. ಅದನ್ನೆಲ್ಲ ನೋಡ್ಬೇಕು ಅಲ್ವಾ ನೀವು? ಅದನ್ನ ನೋಡ್ಬೇಕು ಅಂದ್ರೆ ನಿಮ್ಮ ಆಯಸ್ಸಿನ್ನು ಗಟ್ಟಿ ಮಾಡ್ಕೋಬೇಕು ಅಲ್ವಾ ಅಮ್ಮಮ್ಮ? ಸೊ ಟೇಕ್ ಕೇರ್. ಬಾಯ್. ಸ್ವೀಟ್ ಡ್ರೀಮ್ಸ್. ಓಪ್ಸ್, ಸಾರಿ. ಬ್ಯಾಡ್ ಡ್ರೀಮ್ಸ್. ಇನ್ನು ಎಷ್ಟು ದಿನ ಅಂತ ಇವಳನ್ನ ಸಹಿಸ್ಕೊಂಡಿರ್ಬೇಕು ನಾನು? ಅಭಯ್, ಒಂದ್ ನಿಮಿಷ. ಮಲ್ಕೋತಾ ಇದ್ದೀರಾ? ಒಂದ್ ನಿಮಿಷ. ಹಾ, 2 ದಿಂಬು ಹಾಕಿದ್ದೀನಿ. ಇವಾಗ ಆರಾಮ್ ಅನ್ಸುತ್ತೆ ನಿಮ್ಗೆ.
ಹೊತ್ಕೊಳ್ಳೋಕೆ ಇನ್ನೊಂದ್ ಬ್ಲಾಂಕೆಟ್ ಏನಾದ್ರೂ ಬೇಕಾ? ಅಲ್ಲ, ಡಾಕ್ಟರ್ ಹೇಳಿದ್ರಲ್ವಾ ಪೇನಿಗೆ ಫೀವರ್ ಬಂದ್ರೂ ಬರ್ಬೋದು ಅಂತ. ನಾನ್ ಬೇರೆ ಕುಂಕರ್ಣಿ, ಮಲಗ್ದೆ ಅಂದ್ರೆ ಎಚ್ಚರನೇ ಆಗಲ್ಲ. ಆಮೇಲೆ ನೀವ್ ನನ್ನ ಎಪ್ಸೋದು, ನಾನ್ ಹೇಳ್ದೆ ಇರೋದು, ಇದೆಲ್ಲ ಬೇಕಾ? ಇರಿ, ಇವಾಗ್ಲೇ ಹೋಗೊಂದ್ ಎಕ್ಸ್ಟ್ರಾ ಬ್ಲಾಂಕೆಟ್ ತಂದ್ಬಿಡ್ತೀನಿ. ಗಂಗೆ ಗಂಗೆ ಗಂಗೆ, ಹಾ, ಅದೆಲ್ಲ ಏನೂ ಬೇಡ, ನನಗಿದೊಂದೇ ಸಾಕು. ನಾನು ಮಲ್ಕೋತೀರಿ. ಅಭಯ್, ಟ್ಯಾಬ್ಲೆಟ್ ತಗೊಂಡ್ರಾ? ಇಲ್ಲ. ನೋಡಿದ್ರಾ, ಇದಕ್ಕೆ ನಂಗೆ ಸಿಟ್ಟು ಬರೋದು. ಎಷ್ಟು ಕೇರ್ಲೆಸ್ ನೀವು. ಇರಿ ಒಂದ್ ನಿಮಿಷ. ಮಾಡಿ. ಗಂಗೆ, ನೀನ್ ಯಾಕೆ ಇಷ್ಟೊಂದು ಕೇರ್ ಮಾಡ್ತೀಯಾ? ನಾನು ಆರಾಮಾಗೇ ಇದ್ದೀನಿ, ನನಗೆ ಯಾವ ನೋವು ಇಲ್ಲ, ನಾನು ಓಕೆ. ಅಯ್ಯ, ನನ್ ಗಂಡನ್ಗೆ ನಾನ್ ಸೇವೆ ಮಾಡಿದ್ರೆ ನಿಮ್ಗೇನ್ರಿ ಕಷ್ಟ? ನೋಡಿ, ನಾನ್ ಹೀಗೆ ನೋಡ್ಕೊಳ್ಳೋದು. ನಿಮಗೆ ಈ ಕೇರ್ ಏನು ಬೇಡ ಅಂದ್ರೆ ಇನ್ಮೇಲೆ ಈ ತರ ಗಲಾಟೆಗಳು ಮಾಡ್ಕೊಳ್ದೆ ಸುಮ್ನೆ ಇರಿ. ಆ ರೌಡಿಗಳು ಅಕ್ಕನ್ ತಂಟೆಗ್ ಬಂದಿದ್ದಕ್ಕೇನೆ ನನ್ ಗಲಾಟೆ ಮಾಡ್ಕೊಂಡಿದ್ದು. ಅದನ್ನ ಈ ತರ ಗಲಾಟೆ ಮಾಡೇ ಸರಿ ಮಾಡ್ಕೊಳಕ್ಕಾಗೋದಾ? ಪೊಲೀಸರು ಅಂತ ಇರೋದ್ ಯಾಕೆ? ಅಮ್ಮಮ್ಮನ್ ಮಾತ್ಗೂ ಬೆಲೆ ಕೊಡ್ದಲೆ ಹೋದ್ರಿ ಅಲ್ಲ ನೀವು. ನನಗ್ ಕೋಪ ಬಂದಿತ್ತು, ಅದಕ್ಕೆ ಅದೇನ್ ಮಾಡ್ತಾರೋ ನೋಡೋಣ ಅಂತಾನೆ ಹೋದೆ. ಆದ್ರೆ ಕೋಪದಿಂದ ಈಗ ಅನುಭವಿಸ್ತಾ ಇರೋದ್ ಯಾರು? ನೀವೇ ತಾನೇ. ಹಾಗ್ ನೋಡಿದ್ರೆ ನನ್ಗೂ ಮಾಸ್ ಹೀರೋಗಳೇ ಇಷ್ಟ. ಹೊಡಿಮಗ ಬಿಡಬೇಡ ಅವನ್ನ ಅಂತ ನಮ್ ಶಿವಣ್ಣನ್ ಹಾಡೇನಾದ್ರೂ ಬರ್ತಾ ಇದ್ರೆ ನಾನು ಥಿಯೇಟರ್ ಫುಲ್ ವಿಷಲ್ ಹಾಕ್ತಾ ಇದ್ದೆ. ಇಫ್ ಯು ಥಿಂಕ್ ಯುರ್ ಬ್ಯಾಡ್, ಐ ಆಮ್ ಯೋರ್ ಡ್ಯಾಡ್ ಅಂತ ರಾಕಿ ಭಾಯ್ ಡೈಲಾಗ್ ಹೇಳ್ಬೇಕಾದ್ರೆ ನನಗ್ ಕೂತಲ್ಲೇ ಕೂರಕ್ ಆಗ್ತಾ ಇರ್ಲಿಲ್ಲ ಗೊತ್ತಾ. ಆದ್ರೆ ಹೀಗೆಲ್ಲ ಊಷ್ಟ ಆಗ್ಬಿಟ್ಟು ಬರೋ ತರ ಇದ್ರೆ ಆ ತರ ಹೀರೋಗಳ ಸವಾಸನೆ ಬೇಡ ಅನ್ಸುತ್ತೆ ನನಗೆ. ಅವ್ರನ್ನೇ ಊಸ್ಟ್ ಮಾಡಿ ಬರ್ತಿದ್ದೆ, ನೀನ್ ಅಲ್ಲಿಗೆ ಬಂದಿದ್ದಕ್ಕೆ ನನಗೆ ಈ ಗತಿ ಆಗಿದ್ದು. ಆಹಾ, ಎಲ್ಲ ನನ್ ಮೇಲೆ ಹಾಕ್ಬಿಡಿ ಆಯ್ತಾ? ಏನ್ ಅನಾಹುತ ಮಾಡ್ಕೋತಿರೋ ಏನೋ ಅಂತ ಓಡೋಡ್ ಬಂದೆ ಗೊತ್ತಾ. ನೀವ್ ಪ್ರಜ್ಞೆ ತಪ್ಪಿದ್ದಾಗ ನನ್ ಜೀವನೇ ಹೋದಂಗಾಯ್ತು ಗೊತ್ತಾ. ಸದ್ಯ ಇವಾಗ ಹುಷಾರಾಗಿದ್ದೀರಲ್ಲ, ಅದೇ ನನಗ್ ಸಮಾಧಾನ. ನೋಡಿ, ನೀವ್ ಸರಿಯಾಗಿ ರೆಸ್ಟ್ ಮಾಡಿ ಪೂರ್ತಿಯಾಗಿ ಹುಷಾರಾಗ್ಬೇಕು. ನಾನ್ ಹಂಗ್ ಮಾಡಲ್ಲ ಹಿಂಗ್ ಮಾಡಲ್ಲ, ನನಗ್ ಕಾಳಜಿ ತೋರ್ಸ್ಬೇಡ ಅಂತ ಎಲ್ಲ ಹೇಳೋ ಹಾಗಿಲ್ಲ, ಅರ್ಥ ಆಯ್ತಾ? ನಿನ್ ಕತೆ ಪುರಾಣ ಮುಗ್ದಿದ್ರೆ ನಾನ್ ಮಲಗ್ತೀನಿ. ಏನು ನಾನ್ ಇಷ್ಟೆಲ್ಲ ಪ್ರೀತಿ